ಹಾಯ್ ಎಲ್ರಿಗೂ ನಮಸ್ಕಾರ. ಈ ದಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಇವರು ಒರಿಸ್ಸಾದ ಕಟಕ್ನಲ್ಲಿ 1897ರ ಜನವರಿ 23ರಂದು ಜನಿಸಿದ್ರು. ಇವರ ತಂದೆ ಜಾನಕಿನಾಥ್ ಬೋಸ್ ಪ್ರಸಿದ್ಧ ವಕೀಲರಾಗಿದ್ದರು. ಇವ್ರದ್ದು ತುಂಬು ಕುಟುಂಬ. 8 ಮಂದಿ ಗಂಡು ಮಕ್ಕಳು ಮತ್ತು 6 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಸುಭಾಷ್ ಚಂದ್ರ ಬೋಸ್ 6ನೆಯ ಮಗ. ಇವರು ಮೆಟ್ರಿಕ್ ಪರೀಕ್ಷೆಯನ್ನು 1913ರಲ್ಲಿ ಪಾಸ್ ಮಾಡಿ ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದರು. ಮುಂದೆ ರಾಮಕೃಷ್ಣ ಪರಮಹಂಸ ಹಾಗೂ ಸ್ವಾಮಿ ವಿವೇಕಾನಂದರ ಪ್ರಭಾವಕ್ಕೆ ಒಳಗಾದರು. ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಆಗಿನ ಪ್ರಾಚಾರ್ಯ ವಿದೇಶಿಯಾಗಿದ್ದು ಭಾರತೀಯರನ್ನು ಕೀಳಾಗಿ ಕಾಣ್ತಿದ್ರು. ಅದನ್ನು ಸುಭಾಷ್ ಚಂದ್ರ ಪ್ರತಿಭಟಿಸಿ 3 ವರ್ಷ ಕಾಲ ವಿದ್ಯಾಭ್ಯಾಸ ಮುಂದುವರಿಸಲಾಗಲಿಲ್ಲ. ಆನಂತರ ಆಶುತೋಷ್ ಮುಖರ್ಜಿ ಅವರ ಸಹಕಾರದಿಂದ ಸ್ಕಾಟಿಫ್ ಕಾಲೇಜು ಸೇರಿ 1919ರಲ್ಲಿ BA ಆರ್ಟ್ಸ್ನಲ್ಲಿ ಉತ್ತೀರ್ಣರಾದರು. ಮುಂಚಿನ ವರ್ಷ ಇಂಗ್ಲೆಂಡಿಗೆ ತೆರಳಿ IAS ಪರೀಕ್ಷೆ 4ನೇ ರ್ಯಾಂಕ್ನಿಂದ ತೇರ್ಗಡೆಯಾದರು. ಅದು ಭಾರತ ಸ್ವಾತಂತ್ರ್ಯ ಚಳುವಳಿ ತೀವ್ರಗೊಂಡಿದ್ದ ಕಾಲ. ಆಗ ಸರ್ಕಾರಿ ಹುದ್ದೆಗೆ ಆಸೆ ಪಡದೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದ್ರು. ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ರ ಧ್ಯೇಯ ಒಂದೇ, ಆದರೆ ಮಾರ್ಗ ಬೇರೆ ಬೇರೆ ಆಗಿತ್ತು. ಗಾಂಧೀಜಿಯವರದು ಅಹಿಂಸಾ ಮಾರ್ಗ, ಸುಭಾಷ್ ಚಂದ್ರ ಬೋಸ್ರವ್ರದ್ದು ಕ್ರಾಂತಿಕಾರಿ ಹೋರಾಟದ ಮಾರ್ಗ. ಇವರು ತಮ್ಮ ರಾಜಕೀಯ ಗುರು CR ದಾಸ್ರವರ ಮಾರ್ಗದರ್ಶನದಂತೆ ಸ್ವರಾಜ್ಯ ಪಕ್ಷವನ್ನು ಹುಟ್ಟುಹಾಕಿದ್ರು. ಇವರಿಗೆ 27 ವರ್ಷವಿರುವಾಗ 1924ರಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿರುವುದಾಗಿ ಶಂಕಿಸಿ ಬಂಧಿಸಿ ಸೆರೆಯಲ್ಲಿಟ್ಟರು. ಆ ವೇಳೆಯಲ್ಲಿ ಅವರ ಗುರು CR ದಾಸರು ಅಕಾಲ ಮೃತ್ಯುವಿಗೆ ತುತ್ತಾದರು ಎಂದು ತಿಳಿದು ದುಃಖಿತರಾದರು. 3 ವರ್ಷದ ನಂತರ ಇವರ ಬಿಡುಗಡೆ ಹೊಂದಿದ್ರು. ಮತ್ತೆ ಕೆಲಕಾಲ ಬಂಧನಕ್ಕೊಳಗಾಗಿ ಮತ್ತೆ ಬಿಡುಗಡೆ ಹೊಂದಿದ್ರು. ಭಿನ್ನಾಭಿಪ್ರಾಯವಿದ್ರೂ ಬೋಸ್ರು ಗಾಂಧೀಜಿಯವರನ್ನು ಹಲವಾರು ಸಲ ಭೇಟಿ ಮಾಡಿ ಸ್ವಾತಂತ್ರ್ಯ ಹೋರಾಟ ಕುರಿತು ಚರ್ಚಿಸಿದ್ರು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಇವರ ಆರೋಗ್ಯ ತುಂಬ ಕೆಟ್ಟಿತು. ಈ ಮಧ್ಯೆಯೇ ಅವರ ಭಾರತದ ಸಮರ ಎಂಬ ಕೃತಿ ಹೊರಬಂತು. 1930ರ ದಶಕದಲ್ಲಿ ಜರ್ಮನಿ, ಇಟಲಿ, ಐರ್ಲ್ಯಾಂಡ್, ಬರ್ಲಿನ್ ಮುಂತಾದ ಕಡೆ ಭೇಟಿ ನೀಡಿ ದೇಶದ ಹೊರಗೆ ಸ್ವಾತಂತ್ರ್ಯ ಚಳುವಳಿಯನ್ನು ತೀವ್ರಗೊಳಿಸಿದರು. ಸುಭಾಷ್ ಚಂದ್ರ ಬೋಸ್ರ ಅಪಾರವಾದ ಜನಪ್ರಿಯತೆಯಿಂದಾಗಿ 1938ರಲ್ಲಿ ಹರಿಯಾಪುರದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ಅಧಿವೇಶನದಲ್ಲಿ ಉಗ್ರ ಹೋರಾಟ ಕುರಿತು ಭಾಷಣ ಮಾಡಿದರು. ಮುಂದಿನ ವರ್ಷ ತ್ರಿಪುರದಲ್ಲಿ ನಡೆಯುವ ಅಧಿವೇಶನಕ್ಕೂ ಅವರೇ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆದರೆ ಗಾಂಧಿವಾದಿಗಳ ತತ್ವದಿಂದ ಬೇಸರಗೊಂಡ ಇವರು ಅಧಿವೇಶನದ ಅಧ್ಯಕ್ಷ ಪದವಿಗೆ ರಾಜೀನಾಮೆ ನೀಡಿದರು. ತಮ್ಮದೇ ಆದ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪಿಸಿದರು. ಆ ಪಕ್ಷದ ಸಮ್ಮೇಳನವು 1940ರ ಜೂನ್ 18 ಮತ್ತು 19ರಂದು ನಾಗ್ಪುರದಲ್ಲಿ ನಡೆಯಿತು. ಮುಂದಿನ ವರ್ಷ ಜನವರಿ 26ರಂದು ಸರ್ಕಾರ ಇವರನ್ನು ರಾಜದ್ರೋಹಿ ಎಂದು ವಿಚಾರಣೆ ನಡೆಸುವ ಸುಳಿವಿನಿಂದ ಅವರು ಮಾರುವೇಷದಲ್ಲಿ ಕಾಬೂಲ್ ಮೂಲಕ ಬರ್ಲಿನ್ ತಲುಪಿದ್ರು. ಈ ಸಂದರ್ಭದಲ್ಲೇ ಮುಂಬೈ ಕಾಂಗ್ರೆಸ್ ಸಮಿತಿಯಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಗೊತ್ತುವಳಿ ಅಂಗೀಕಾರವಾಯಿತು. ಇವರಿಗೆ ಜರ್ಮನಿ, ಇಟಲಿಯಲ್ಲಿ ಅಪಾರವಾದ ಬೆಂಬಲ ದೊರೆಯಿತು. ಜರ್ಮನಿ ಸರ್ಕಾರ ಭಾರತ ಸ್ವಾತಂತ್ರ್ಯ ಆಂದೋಲನದ ಮಹಾನಾಯಕನಿಗೆ ಒಂದು ವಿಮಾನ ಹಾಗೂ ಟ್ರಾನ್ಸ್ಮಿಟರ್ ಸಹ ಒದಗಿಸಿತು. ಇವರು ಇಟಲಿಯಲ್ಲಿ ಸ್ವಾತಂತ್ರ್ಯ ಭಾರತ ಸಂಘ ಸ್ಥಾಪಿಸಿದರು. ಆನಂತರ ಜರ್ಮನಿಯಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಉದಯಕ್ಕೆ ಕಾರಣರಾದರು. ಈ ಸೈನ್ಯದಲ್ಲಿ 12,000 ಸೈನಿಕರಿದ್ದರು. ಇವರಿಗೆ ಗಾಂಧೀಜಿ ಬಗ್ಗೆ ಅಪಾರವಾದ ಗೌರವವಿತ್ತು. ಆದರೆ ಅವರ ಅಹಿಂಸಾ ತತ್ವದ ಬಗ್ಗೆ ಸ್ವಾತಂತ್ರ್ಯ ಹೋರಾಟದ ಮಟ್ಟದಲ್ಲಿ ನಂಬಿಕೆ ಇರಲಿಲ್ಲ. ಒಮ್ಮೆ ಅವರು ಹೀಗೆ ಹೇಳಿದರು: ದಿಲ್ಲಿಯ ಕೆಂಪುಕೋಟೆ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಲೇಬೇಕು. ಆ ಶುಭ ದಿನದಂದು ಗಾಂಧೀಜಿಯವರನ್ನು ರತ್ನ ಖಚಿತ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅವರ ಪಾದಪೂಜೆ ಮಾಡೋಣ. ಅವರ ಅಹಿಂಸೆಯ ತತ್ವವನ್ನು ಅನುಸರಿಸೋಣ. 1943 ಜುಲೈ 4ರಂದು ಇವರು ಸ್ವತಂತ್ರ ಭಾರತೀಯ ಸೇನೆ ಕಟ್ಟಿ ತೀವ್ರಗತಿಯ ಹೋರಾಟವನ್ನು ಮುಂದುವರಿಸಿದರು. ಎಲ್ಲೆಲ್ಲೂ ಹುರುಪು ಉತ್ಸಾಹ. ಆದರೆ 1945ರ ಆಗಸ್ಟ್ 18ರಂದು ಟೋಕಿಯೋಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ವಿಮಾನ ಅಪಘಾತವಾಗಿ ಅವರು ಮಡಿದ ವಾರ್ತೆ ತಲುಪಿ ಇಡೀ ದೇಶದ ಜನತೆ ಹಾಗೂ ಬೆಂಗಲಿಗ ರಾಷ್ಟ್ರಗಳು ದುಃಖದಲ್ಲಿ ತೊಡಗಿದವು. ಸಾವು ನಿಗೂಢವಾಗಿ ಉಳಿಯಿತು. ಇವರು ಇನ್ನೂ ಬದುಕಿದ್ದಾರೆಂದು ಬಹಳ ವರ್ಷದ ನಂಬಿಕೆಯಾಗಿತ್ತು. ಅವರ ಸಾಧನೆಯಿಂದ ನಮ್ಮ ಮನೋವಲಯದಲ್ಲಿ
ಬದುಕಿದ್ದಾರೆ ಎಂಬುದಂತೂ ನಿಜ. ಇವರ ಪ್ರತಿಜ್ಞೆ ಏನಿತ್ತಂದರೆ, ಭಗವಂತನ ಸಾಕ್ಷಿಯಾಗಿ ನಾನು ಪವಿತ್ರ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ. ಭಾರತ ಮಾತೆಯನ್ನು ಸ್ವತಂತ್ರಗೊಳಿಸುವುದಕ್ಕಾಗಿ ನಾನು ಇರುವವರೆಗೂ ಹೋರಾಡುತ್ತೇನೆ. ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟದಲ್ಲಿ ಎಷ್ಟೋ ಮಂದಿ ಹುತಾತ್ಮರಾಗಿದ್ದಾರೆ. ಅವರಿಗೆ ಶ್ರದ್ಧೆಯಿಂದ ಶ್ರದ್ಧಾಂಜಲಿ ಸಲ್ಲಿಸೋಣ. ಅವರ ಹಾದಿಯನ್ನು ನಾವು ಬಿಡುವುದಿಲ್ಲವೆಂದು, ಅವರು ಹಾಕಿಕೊಂಡಿದ್ದ ಗುರಿಯನ್ನು ಸಾಧಿಸಿಯೇ ತೀರುವೆವೆಂದು ಪ್ರತಿಜ್ಞೆ ಮಾಡೋಣ.